ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸಿಂಗಲ್ ಫೇಸ್ ಎಸಿ ಮೋಟಾರ್ಗಳ ಸ್ಪೀಡ್ ಅನ್ನು ಹೇಗೆ ಕಂಟ್ರೋಲ್ ಮಾಡುವುದು ಎಂದು ತಿಳಿಯೋಣ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಎಸಿ ಸೀರೀಸ್ ಮೋಟಾರ್ನ ನೇಮ್ ಪ್ಲೇಟ್ ವಿವರಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಪೂರ್ಣ ಲೋಡ್ ಕರೆಂಟ್ ಅನ್ನು ನಿರ್ಧರಿಸುವುದು, ಸೂಕ್ತವಾದ ವೇರಿಯೇಬಲ್ ರೆಸಿಸ್ಟರ್ ಅನ್ನು ಆಯ್ಕೆ ಮಾಡುವುದು, ರೆಸಿಸ್ಟರ್ನ ವಿವಿಧ ಸೆಟ್ಟಿಂಗ್ಗಳಿಗಾಗಿ ಸ್ಪೀಡ್ ಅನ್ನು ಸಂಪರ್ಕಿಸುವುದು, ಓಡಿಸುವುದು ಮತ್ತು ಅಳೆಯುವುದು. ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲು ಅಗತ್ಯವಿರುವ ಟೂಲ್ಗಳು, ಇಕ್ವಿಪ್ಮೆಂಟ್ ಮತ್ತು ಮಷಿನರಿಗಳನ್ನು ನಾವು ಸಂಗ್ರಹಿಸೋಣ. ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್, ವೋಲ್ಟ್ ಮೀಟರ್, ಆಮೀಟರ್, ಟ್ಯಾಕೋಮೀಟರ್, ಎಸಿ ಸೀರೀಸ್ ಮೋಟರ್, ರೋಟರಿ ಸ್ವಿಚ್, ಕನೆಕ್ಟಿಂಗ್ ಕೇಬಲ್ ಆಸ್ ರಿಕ್ವೈರ್ಡ್, ಐಸಿಡಿಪಿ ಸ್ವಿಚ್, ವೈರ್ ವೌಂಡ್ ಎನಾಮಲ್ ಇನ್ಸುಲೇಟೆಡ್ ರೆಸಿಸ್ಟರ್. ಎಸಿ ಸೀರೀಸ್ ಮೋಟರ್ ಅನ್ನು ಚರ್ಚಿಸೋಣ. ಸೀರೀಸ್ ಮೋಟರ್ ಒಂದು ರೀತಿಯ ಎಲೆಕ್ಟ್ರಿಕ್ ಮೋಟರ್ ಆಗಿದ್ದು, ಅಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮಚರ್ ವೈಂಡಿಂಗ್ ಅನ್ನು ಸೀರೀಸ್ನಲ್ಲಿ ಸಂಪರ್ಕಿಸಲಾಗಿದೆ. ಅಂದರೆ ಸೀರೀಸ್ನಲ್ಲಿನ ಎರಡೂ ವೈಂಡಿಂಗ್ಗಳ ಮೂಲಕ ಕರೆಂಟ್ ಹರಿಯುತ್ತದೆ. ಕೆಲಸದ ತತ್ವ: ಎಸಿ ವೋಲ್ಟೇಜ್ ಅನ್ನು ಸೀರೀಸ್ ಮೋಟರ್ಗೆ ಅನ್ವಯಿಸಿದಾಗ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮಚರ್ ವೈಂಡಿಂಗ್ ಎರಡರ ಮೂಲಕ ಕರೆಂಟ್ ಹರಿಯುತ್ತದೆ. ಫೀಲ್ಡ್ ವೈಂಡಿಂಗ್ ಮೂಲಕ ಹಾದು ಹೋಗುವ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಸೃಷ್ಟಿಸುತ್ತದೆ. ಆದರೆ ಆರ್ಮಚರ್ ವೈಂಡಿಂಗ್ ಮೂಲಕ ಹಾದು ಹೋಗುವ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ನಡುವಿನ ಪರಸ್ಪರ ಕ್ರಿಯೆಯಿಂದಾಗಿ ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಎರಡೂ ವೈಂಡಿಂಗ್ಗಳಲ್ಲಿನ ಕರೆಂಟ್ ಅಪ್ಲೈಡ್ ವೋಲ್ಟೇಜ್ಗೆ ಅನುಗುಣವಾಗಿರುವುದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಟಾರ್ಕ್ ಏಕಕಾಲದಲ್ಲಿ ಬದಲಾಗುತ್ತದೆ. ಇದರ ಪರಿಣಾಮವಾಗಿ ಮೋಟಾರಿನ ರೊಟೇಷನ್ ಉಂಟಾಗುತ್ತದೆ. ಟ್ರಾಕ್ಷನ್ ಸಿಸ್ಟಮ್ಗಳು ಹೆವಿ ಲೋಡ್ಗಳನ್ನು ಪರಿಣಾಮಕಾರಿಯಾಗಿ ಸರಿಸಲು ಹೆಚ್ಚಿನ ಆರಂಭಿಕ ಟಾರ್ಕ್ ಅಗತ್ಯವಿರುವ ಎಲೆಕ್ಟ್ರಿಕ್ ವಾಹನಗಳು ಮತ್ತು ರೈಲುಗಳಲ್ಲಿ ಎಸಿ ಸೀರೀಸ್ ಮೋಟಾರ್ಗಳನ್ನು ಬಳಸಲಾಗುತ್ತದೆ. ಈ ಮೋಟಾರ್ಗಳನ್ನು ಎಲಿವೇಟರ್ಗಳು ಮತ್ತು ಕ್ರೇನ್ಗಳಲ್ಲಿಯೂ ಸಹ ಬಳಸಿಕೊಳ್ಳಲಾಗುತ್ತದೆ, ಏಕೆಂದರೆ ಹೆಚ್ಚಿನ ಆರಂಭಿಕ ಟಾರ್ಕ್ ಅನ್ನು ಒದಗಿಸುವ ಸಾಮರ್ಥ್ಯವು ಸರಾಗವಾದ ಮತ್ತು ವಿಶ್ವಾಸಾರ್ಹ ಲಂಬಚನೆಗೆ ಅನುವು ಮಾಡಿಕೊಡುತ್ತದೆ. ಅನುಕೂಲಗಳು: ಹೆಚ್ಚಿನ ಆರಂಭಿಕ ಟಾರ್ಕ್. ಎಸಿ ಸೀರೀಸ್ ಮೋಟಾರ್ಗಳು ಹೆಚ್ಚಿನ ಆರಂಭಿಕ ಟಾರ್ಕ್ ಅನ್ನು ಒದಗಿಸುತ್ತವೆ. ಇದು ಹೆವಿ ಲೋಡ್ ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿದೆ. ಸರಳ ವಿನ್ಯಾಸ: ಎಸಿ ಸೀರೀಸ್ ಮೋಟಾರ್ಗಳ ನಿರ್ಮಾಣವು ತುಲನಾತ್ಮಕವಾಗಿ ಸರಳವಾಗಿದೆ. ಇದು ಕಡಿಮೆ ಉತ್ಪಾದನಾ ವೆಚ್ಚಕ್ಕೆ ಕಾರಣವಾಗುತ್ತದೆ. ಕಾಂಪ್ಯಾಕ್ಟ್ ಗಾತ್ರ: ಈ ಮೋಟಾರ್ಗಳು ಕಾಂಪ್ಯಾಕ್ಟ್ ಆಗಿದ್ದು, ಸ್ಥಳಾವಕಾಶ ಸೀಮಿತವಾಗಿರುವ ಅಪ್ಲಿಕೇಶನ್ಗಳಿಗೆ ಅವುಗಳನ್ನು ಸೂಕ್ತವಾಗಿಸುತ್ತದೆ. ಸ್ಪೀಡ್ ಕಂಟ್ರೋಲ್ ಟೆಕ್ನಿಕ್: ವೋಲ್ಟೇಜ್ ಕಂಟ್ರೋಲ್. ಮೋಟಾರ್ಗೆ ಅನ್ವಯಿಸಲಾದ ವೋಲ್ಟೇಜ್ ಅನ್ನು ಬದಲಿಸುವ ಮೂಲಕ ನೀವು ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಅನ್ನು ಸಾಧಿಸಬಹುದು. ವೋಲ್ಟೇಜ್ ಅನ್ನು ಕಡಿಮೆ ಮಾಡುವುದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ನ ಬಲವನ್ನು ಕಡಿಮೆ ಮಾಡುತ್ತದೆ ಮತ್ತು ಟಾರ್ಕ್ ಸ್ಪೀಡ್ನಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. ಎಸಿ ಸಿಂಗಲ್ ಫೇಸ್ ಮೋಟಾರ್ಗಳನ್ನು ಸಂಪರ್ಕಿಸುವುದು, ಓಡಿಸುವುದು ಮತ್ತು ಸ್ಪೀಡ್ ಅನ್ನು ಕಂಟ್ರೋಲ್ ಮಾಡುವುದು. ನೇಮ್ ಪ್ಲೇಟ್ ವಿವರಗಳನ್ನು ಓದಿ ಮತ್ತು ಅವುಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಪೊಸಿಷನ್ 1ರಲ್ಲಿ 80 ವೋಲ್ಟ್ ಮತ್ತು ಪೊಸಿಷನ್ 2ರಲ್ಲಿ 40 ವೋಲ್ಟ್ ಅನ್ನು ಡ್ರಾಪ್ ಮಾಡಲು ಅಗತ್ಯವಿರುವ ಸೀರೀಸ್ ರೆಸಿಸ್ಟರ್ಗಳು R1 ಮತ್ತು R2 ಅನ್ನು ಲೆಕ್ಕಾಚಾರ ಮಾಡಿ ಮತ್ತು ಅವುಗಳ ವಾಟೇಜ್ ಅನ್ನು ಸಹ ನಿರ್ಧರಿಸಿ. ಪ್ರತಿ ರೆಸಿಸ್ಟರ್ 40 ವೋಲ್ಟ್ಗಳನ್ನು ಡ್ರಾಪ್ ಮಾಡಬೇಕು. ಆದ್ದರಿಂದ R1 ಮತ್ತು R2ನಲ್ಲಿನ ಒಟ್ಟು ವೋಲ್ಟೇಜ್ ಡ್ರಾಪ್ 80 ವೋಲ್ಟ್ಗಳಾಗಿರಬೇಕು. ಫೀಲ್ಡ್ ಮತ್ತು ಆರ್ಮೆಚರ್ ವೈಂಡಿಂಗ್ಗಳು ಚಿಕ್ಕದಾಗಿರುವುದರಿಂದ ಅದು ಅತ್ಯಲ್ಪವಾಗಿರುತ್ತದೆ. ರೆಸಿಸ್ಟರ್ ಮೌಲ್ಯ R1 ಮತ್ತು R2 ಅನ್ನು ಕಂಡುಹಿಡಿಯಲು ವೋಲ್ಟೇಜ್ 80 ವೋಲ್ಟ್ ಡ್ರಾಪ್ ಮಾಡಲು R=V/I ಎಂಬ ಸೂತ್ರವನ್ನು ಬಳಸಿಕೊಂಡು ರೆಸಿಸ್ಟೆನ್ಸ್ ಮೌಲ್ಯವನ್ನು ಕಂಡುಹಿಡಿಯಬಹುದು. ಮೋಟಾರ್ನಾದ್ಯಂತದ ವೋಲ್ಟೇಜ್ 160 ವೋಲ್ಟ್ಗೆ ಸಮನಾಗಿರುತ್ತದೆ. ರೆಸಿಸ್ಟರ್ R1 ಮತ್ತು R2ನಾದ್ಯಂತ ವೋಲ್ಟೇಜ್ ಡ್ರಾಪ್ 240 - 160 ಇದು 80 ವೋಲ್ಟ್ಗೆ ಸಮಾನವಾಗಿರುತ್ತದೆ. R=V/I 80ಗೆ ಸಮಾನವಾಗಿರುತ್ತದೆ. ಅದನ್ನು 1.5 ರಿಂದ ಭಾಗಿಸಿ 52 ಓಮ್ಸ್ಗೆ ಸಮಾನವಾಗಿರುತ್ತದೆ. ಪ್ರತ್ಯೇಕ ರೆಸಿಸ್ಟರ್ಗಳ ಮೌಲ್ಯವನ್ನು ಕಂಡುಹಿಡಿಯಲು R1 ಮತ್ತು R2 ಎಂಬುದು Rಗೆ ಸಮಾನವಾಗಿರುತ್ತದೆ.
2ರಿಂದ ಭಾಗಿಸಿದರೆ 26 ಓಮ್ಸ್ಗೆ ಸಮಾನವಾಗಿರುತ್ತದೆ. ಆದ್ದರಿಂದ R1 ಮತ್ತು R2 ರೆಸಿಸ್ಟರ್ಗಳ ಮೌಲ್ಯವು ಕ್ರಮವಾಗಿ 26 ಆಗಿದೆ. ಡಯಾಗ್ರಾಮ್ ಪ್ರಕಾರ ಸಂಪರ್ಕಗಳನ್ನು ಮಾಡಿ ಮತ್ತು ಪೋನಿ ಬ್ರೇಕ್ ಮೂಲಕ ಮೋಟಾರ್ ಅನ್ನು ಲೋಡ್ ಮಾಡಲು ಅಗತ್ಯ ವ್ಯವಸ್ಥೆಗಳನ್ನು ಮಾಡಿ. ಮೋಟಾರ್ ನಡೆಸುವ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ಅಳೆಯಲು ಫೀಲ್ಡ್ ಮತ್ತು ಆರ್ಮೇಚರ್ ವೈಂಡಿಂಗ್ಗಳಿಗೆ ಸಮಾನಾಂತರವಾಗಿ 300 ವೋಲ್ಟ್ಗಳ ವ್ಯಾಪ್ತಿಯೊಂದಿಗೆ ವೋಲ್ಟ್ ಮೀಟರ್ V1 ಅನ್ನು ಸಂಪರ್ಕಿಸಿ ಮತ್ತು ವೈಂಡಿಂಗ್ಗಳೊಂದಿಗೆ ಸೀರೀಸ್ನಲ್ಲಿ 5 ಆಂಪ್ ಗರಿಷ್ಠವನ್ನು ಹೊಂದಿರುವ ಆಮ್ಮೀಟರ್ ಅನ್ನು ಸಂಪರ್ಕಿಸಿ. ರೆಸಿಸ್ಟರ್ಗಳಾದ್ಯಂತ ವೋಲ್ಟೇಜ್ ಡ್ರಾಪ್ ಅನ್ನು ನಿಯಂತ್ರಿಸಲು 1, 2 ಮತ್ತು 3 ನಂತಹ S2 ನಲ್ಲಿ ಟ್ಯಾಪಿಂಗ್ ಪೊಸಿಷನ್ಗಳೊಂದಿಗೆ ಮೋಟಾರ್ ವೈಂಡಿಂಗ್ಗಳಿಗೆ ರೆಸಿಸ್ಟರ್ R1 ಮತ್ತು R2 ಸೀರೀಸ್ಗಳನ್ನು ಸಂಪರ್ಕಿಸಿ. ಆದ್ದರಿಂದ 3ನೇ ಪೊಸಿಷನ್ನಲ್ಲಿ ಯಾವುದೇ ರೆಸಿಸ್ಟರ್ಗಳು ಸರ್ಕ್ಯೂಟ್ಗೆ ಸಂಪರ್ಕ ಹೊಂದಿಲ್ಲ ಮತ್ತು 2ನೇ ಪೊಸಿಷನ್ನಲ್ಲಿ 40 ವೋಲ್ಟ್ ಡ್ರಾಪ್ ಮಾಡಲು ಕೇವಲ ರೆಸಿಸ್ಟರ್ R2 ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸಲಾಗಿದೆ ಮತ್ತು 1ನೇ ಪೊಸಿಷನ್ನಲ್ಲಿ R1 ಮತ್ತು R2 ಎರಡನ್ನೂ 80 ವೋಲ್ಟ್ ಡ್ರಾಪ್ ಮಾಡಲು ಸರ್ಕ್ಯೂಟ್ಗೆ ಸಂಪರ್ಕಿಸಲಾಗಿದೆ. ಈಗ ರೆಸಿಸ್ಟರ್ಸ್ R1 ಮತ್ತು R2ಗೆ ಸಮಾನಾಂತರವಾಗಿ 100 ವೋಲ್ಟ್ಗಳ ಶ್ರೇಣಿಯ ವೋಲ್ಟ್ ಮೀಟರ್ V2 ಅನ್ನು ಸಂಪರ್ಕಿಸಿ. ಸ್ವಿಚ್ S1 ಅನ್ನು ಮುಚ್ಚಿ ಸ್ವಿಚ್ S2 ಅನ್ನು ಪೊಸಿಷನ್ 1ರಲ್ಲಿ ಹೊಂದಿಸಿ ಮತ್ತು ಮೋಟಾರ್ನ ಪ್ರಾರಂಭವನ್ನು ಗಮನಿಸಿ. ಪ್ರಸ್ತುತ ವೋಲ್ಟೇಜ್ V1 ಮತ್ತು V2 ಮತ್ತು ಸ್ಪೀಡ್ ಅನ್ನು ಅಳೆಯಿರಿ. ಕೋಷ್ಟಕದಲ್ಲಿ ಮೌಲ್ಯಗಳನ್ನು ದಾಖಲಿಸಿ. ಸ್ವಿಚ್ S2 ಅನ್ನು ಪೊಸಿಷನ್ 2ರಲ್ಲಿ ಹೊಂದಿಸಿ ಮತ್ತು ಕರೆಂಟ್, ವೋಲ್ಟೇಜ್ V1 ಮತ್ತು V2 ಮತ್ತು ಸ್ಪೀಡ್ ಅನ್ನು ಅಳೆಯಿರಿ. ಮೌಲ್ಯಗಳನ್ನು ಕೋಷ್ಟಕದಲ್ಲಿ ದಾಖಲಿಸಿ. ಸ್ವಿಚ್ ಅನ್ನು ಪೊಸಿಷನ್ 3ನಲ್ಲಿ ಹೊಂದಿಸಿ. ಕರೆಂಟ್, ವೋಲ್ಟೇಜ್ V1 ಮತ್ತು V2 ಮತ್ತು ಸ್ಪೀಡ್ ಅನ್ನು ಅಳೆಯಿರಿ. ಕೋಷ್ಟಕದಲ್ಲಿ ಮೌಲ್ಯಗಳನ್ನು ದಾಖಲಿಸಿ. ಉಪಸಂಹಾರ: V1 ಮತ್ತು ಮೋಟಾರ್ ಸ್ಪೀಡ್ನ ನಡುವಿನ ಸಂಬಂಧವು ನೇರವಾಗಿ ಅನುಪಾತದಲ್ಲಿರುತ್ತದೆ. ಒಂದು ವೇಳೆ V2 ನಾದ್ಯಂತ ವೋಲ್ಟೇಜ್ ಡ್ರಾಪ್ ಹೆಚ್ಚಾದರೆ ಮೋಟರಿನ ಸ್ಪೀಡ್ ಕಡಿಮೆಯಾಗುತ್ತದೆ. ಒಂದು ವೇಳೆ V2 ನಾದ್ಯಂತ ವೋಲ್ಟೇಜ್ ಡ್ರಾಪ್ ಕಡಿಮೆಯಾದರೆ ಮೋಟಾರ್ ಸ್ಪೀಡ್ ಹೆಚ್ಚಾಗುತ್ತದೆ. ನಿಜ. V2 ಮತ್ತು ಸ್ಪೀಡ್ನಲ್ಲಿನ ಕುಸಿತದ ನಡುವಿನ ಸಂಬಂಧವು ವಿಲೋಮ ಅನುಪಾತದಲ್ಲಿರುತ್ತದೆ. ಸೀರೀಸ್ ಮೋಟರ್ನ ಲೋಡ್ ಮಾಡಲಾದ ಸ್ಥಿತಿಯಲ್ಲಿ V1 ಮತ್ತು V2 ಮಾಪವನ್ನು ಪುನರಾವರ್ತಿಸುವ ಮೂಲಕ ರೆಸಿಸ್ಟರ್ R1 ಮತ್ತು R2 ಮೌಲ್ಯವು 52 ಓಮ್ಸ್ ಆಗಿದೆ. ಇದರೊಂದಿಗೆ ಎಸಿ ಸೀರೀಸ್ ಮೋಟರ್ನ ಸ್ಪೀಡ್ ಅನ್ನು ಹೇಗೆ ಕಂಟ್ರೋಲ್ ಮಾಡುವುದು ಎಂಬುದರ ಕುರಿತ ಅಭ್ಯಾಸವು ಮುಕ್ತಾಯಗೊಳ್ಳುತ್ತದೆ. ಈಗ ನಿಮಗೆ ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇವೆ. ಎಸಿ ಸೀರೀಸ್ ಮೋಟರ್ನ ನೇಮ್ ಪ್ಲೇಟ್ ವಿವರಗಳನ್ನು ಅರ್ಥೈಸುವುದು ಮತ್ತು ಪೂರ್ಣ ಲೋಡ್ ಕರೆಂಟ್ ಅನ್ನು ನಿರ್ಧರಿಸುವುದು, ಸೂಕ್ತವಾದ ವೇರಿಯೇಬಲ್ ರೆಸಿಸ್ಟರ್ ಅನ್ನು ಆಯ್ಕೆ ಮಾಡುವುದು, ರೆಸಿಸ್ಟರ್ ಅನ್ನು ಸಂಪರ್ಕಿಸಿ ಓಡಿಸಿ ಮತ್ತು ವಿವಿಧ ಸೆಟ್ಟಿಂಗ್ಗಳಿಗಾಗಿ ಸ್ಪೀಡ್ ಅನ್ನು ಅಳೆಯಿರಿ. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಧನ್ಯವಾದಗಳು.